ಫಸ್ಟ್ ಸರ್ ನನ್ನ ಹೆಸರು ನಿಂಗರಾಜಮ್ಮ ಅಂತ. ಹೇಳಿ. ಕನ್ನವಾಡಿ ಇರೋದು ಜಮೀನಲ್ಲಿ ಮನೇಲಿ ಇರೋದು. ಕಾಡು ಉಣ್ಣದಲ್ಲಿ ಇದ್ದಾಗ ಒಂಟಿ ಮನೆ ಅದು ಸೆಟ್ಟು ಕಟ್ಕೊಂಡಿವಿ ಆಗಿದೆ ಅದು ಇದು ಅಂತ ಹೇಳಿ ಅಂತ ಹೇಳಿದಾಗ ಒಬ್ಬರಿಬ್ಬರಿಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಹೆಲ್ತ್ ಗ್ರೌಂಡ್ ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೊರಗಡೆ ಟ್ರಾನ್ಸ್ಫರ್ ಮಾಡಿಲ್ಲ. ಸಾಧ್ಯವಾದಷ್ಟು ಹೆಚ್ಚಿನ ಒಂದು ಸಿಬ್ಬಂದಿಯನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ವಿ. ರಿಕ್ರೂಟ್ಮೆಂಟ್ ಈಗಾಗಲೇ ಕನ್ಫರ್ಮ್ ಆಗಿದೆ. ರಿಕ್ರೂಟ್ಮೆಂಟ್ ಆದ ತಕ್ಷಣ ಇಲ್ಲಿ ಫಿಲ್ಅಪ್ ಆಗ್ತದೆ. ಅಲ್ಲಿ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋ ತಮ್ಮೆಲ್ಲರೂ ಹೊಂದಿಸಿ ಒಂದು ಮಾತು ಮುಗಿಸ್ತೇನೆ. ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನರಸಿಂಹಮೂರ್ತಿ ತಮ್ಮ ಬಂದು ನಂದು ಜಮೀನು ಅಂದ್ಬಿಟ್ಟು ನೋಡ್ರಿ 1 ಎಕರೆ ಜೋಳ ನೋಡ್ರಿ ಹೊಡಿಸಿ 1 ಎಕರೆ ಶುಂಠಿ ಹೊಡಿಸಿ ಆಮೇಲೆ ನಮ್ಮ ಫಸಲನ್ನೆಲ್ಲ ಹಾಳು ಮಾಡಿ ನಾಶ ಮಾಡಿ ಎಲ್ಲನೂ ಮಾಡಿ ಈಗ ನಾನು ಹಾಸ್ಪಿಟಲ್ ಹೋಗಿ ಕಂಪ್ಲೇಂಟ್ ಕೊಟ್ಟಿನಿ. ಅದರಲ್ಲೂ ನನಗೇನು ದೊರಕಿಲ್ಲ, ನನಗೆ ನ್ಯಾಯನೇ ದೊರಕಿಲ್ಲ. ಪೊಲೀಸ್ನವ್ರು ಬಂದು ಮಾಜೂರು ಮಾಡಿಲ್ಲ. ನನಗೆ ಈಗೂ ನನ್ನ ಮನೆಯಲ್ಲಿ ಹೊಲ ಮಾಡ್ತೀನಿ. 1964ರಲ್ಲಿ ಐಡೆಂಟಿ ಕಾರ್ಡ್ ಮಾಡಿಸೋ ಮತದಾರರ ಗುರುತಿನ ಚೀಟಿ ಅಂತ ಸರ್. ಅಲ್ಲಿ ಯಾರು ಬರ್ಬೋದು ಸರ್? ಸಾಮಾನ್ಯವಾಗಿ ತಂದೆ ಬರ್ಬೋದು. ಇದು ಸಂಬಂಧಪಟ್ಟ ಕೇಸ್ ಆಗಿದೆಯಾ? ಕೇಸ್ ಆಗಿದೆ ಸರ್. ಆದ್ರೆ ಇಲ್ಲಿ ಉಳುಮೆ ಮಾಡ್ತಾ ಇರ್ತಕ್ಕಂಥ ಇಷ್ಟು ಜನರ ರೈತರುಗಳ ಮೇಲೆ, ಮಹಿಳೆಯರ ಮೇಲೆ, ಇಷ್ಟು ಜನರ ಮೇಲೆ 8 FIR ಆಗಿದೆ ಸರ್. 8 FIR ಆಗಿದೆ ಸರ್. ನಾನು RTI ಸ್ಟೇಷನ್ ಇಂದ ತಗೊಂಡಿದ್ದೀನಿ. ಯಾವ ಸ್ಟೇಷನ್? ಸರ್ಗೂರ್ ಸ್ಟೇಷನ್. ಈ 8 FIR ಕೂಡ ಒಂದೊಂದಾಗಿ ಇವರು ಜಮೀನು ಉಳಕ್ ಹೋಗ್ತಾಗ, ಮಳೆ ಬಿದ್ದಾಗ ಉಳಕ್ ಹೋದಾಗ ಒಂದೊಂದಾಗಿ ನೋಟಿಸ್ ನ ಕಳಿಸ್ತಾರೆ ಸರ್. ಇವ್ರು ಪೊಲೀಸ್ ಒಬ್ರು ಹೋಗಿ ನೆನ್ನೆ ಹೋಗಿದ್ದಾರೆ ಪೊಲೀಸು ಸರ್. ಇದರಲ್ಲಿ ಇವ್ರ ಹತ್ರ ಏನು ರೆಕಾರ್ಡ್ ಇಲ್ಲ ಸರ್. ಅವ್ರ ಹತ್ರ ರೆಕಾರ್ಡ್ ಎಲ್ಲ ಇದೆ. ಹೊಸದಾಗಿ ದುರಸ್ತಿನೂ ಮಾಡಿಸ್ಕೊಂಡಿದ್ದಾರೆ. ಹೈಕೋರ್ಟ್ ಆರ್ಡರ್